ಶಿವಣ್ಣ, ಮತ್ತೆ ನಾನು ನಿಮ್ಮ ವಿಚಾರಕ್ಕೆ ಬರೋದಾದ್ರೆ, ಏನಾದರೂ ಈ ಥರದ್ದು ಈಗ ನೀವು ಆಗಲೇ ಹೇಳಿದ್ರಿ, ನಿಮ್ಮ ಜೀವನದಲ್ಲಿ ಬಂದಂಥ ಸಮಸ್ಯೆಗಳನ್ನ ಹೇಳ್ತಾ ಇದ್ರಿ, ಜೊತೆಗೆ ನಿಮ್ಮ ಕುಟುಂಬದಲ್ಲಿ ಆಗಿರುವಂಥ ಕಲ್ಲೋಲಗಳು ಒಂದಲ್ಲ. ಹಿಂಗೆ ಗೊತ್ತಾ, ಮನೆಗೆ ಆಧಾರ ಆಗಿದ್ದು ಮೊದಲು ತಂದೆದು, ಅದಕ್ಕಿಂತ ಮೊದಲು ಅವರ ಆ ಕಾಡಲ್ಲಿ ಎದುರಿಸಿದಂಥ ಸಂಗತಿಗಳು, ಅದಾದಮೇಲೆ ತಂದೆದು, ಅದಾದ ಚಿಕ್ಕಪ್ಪಂದು, ಅದಾದಮೇಲೆ ಹಿಂಗೆ ತಾಯಿದು, ಆಮೇಲೆ ನಿಮ್ಮಲ್ಲಿ ಸಾಲಾಗಿ ಜೊತೆಗೆ ದೊಡ್ಡ ಸಂಗತಿ ಅಂತಂದರೆ ತಮ್ಮ ನಾವು ಇದೇ ನನಗೆ ಅನಿಸುತ್ತೆ ಏನು ಅಂದರೆ, ಇಂಟರ್ವ್ಯೂ ಕೊಟ್ಟಿದ್ರಿ, ಇದೇ ಜಾಗದಲ್ಲಿ ಕುತ್ಕೊಂಡು ನಾವು ಮಾತಾಡೋದು, ನೀವು ಕಣ್ಣೀರು ಹಾಕಿದ್ರಿ ಇವಾಗ ಮಾತಾಡೋದು. ಕಷ್ಟ ಆಗಿದೆ ಏನಂದರೆ, ಇವಾಗ ಏನಾಗ್ಬಿಡುತ್ತೆ, ಇವಾಗ ಲೈಫ್ಲಿ ಎಲ್ಲದೂ ಫೇಸ್ ಮಾಡಬೇಕು. ಈಗ ನಾಗತ್ತೆ ನೋಡಿ, ಅವ್ರಿಗಿನ್ನೂ ಗೊತ್ತಿಲ್ಲ ಆ ವಿಷಯ ನೋಡಿ. ಅದು ಹೆಂಗೆ ದೇವರು ಯಾರನ್ನ ಉಳಿಸ್ಬೇಕು ಅಂದರೆ ಯಾವ ರೀತಿ ಅವ್ರ ಎಮೋಷನ್ ತಗೊಂಡು ಹೋಗ್ತಾರೆ, ಹೋಗಿರೋ ಲಾಸ್ನ ಹೆಂಗೆ ತುಂಬೋದು ಅನ್ನೋದನ್ನ ನಾವು ಅದು 100% ಜನಗಳ ಮನಸ್ಸನ್ನು ತುಂಬಕ್ಕಾಗಲ್ಲ. ಇಪ್ಪ ಅಪ್ಪು ಹೋಗಿದ್ದು, ಅಪ್ಪಾಜಿ ಹೋಗಿದ್ದು, ಯಾರ ಮನಸ್ಸನ್ನು ತುಂಬಕ್ಕಾಗಲ್ಲ ಅದು. ಬಟ್ ನಾವು ಇಲ್ಲ, ಎಲ್ಲೊಂದು ಕಡೆ ಇದ್ದಾರೆ, ಎಲ್ಲೊಂದು ಕಡೆ ಊರಿಗೆ ಹೋಗಿದ್ರೆ ಬಂದಿಲ್ಲ ಇನ್ನೂ ಅಂತ ಅನ್ಕೊಂಬಿಡೋಣ ಅಂತ ಹೇಳ್ಬಿಟ್ಟು ನಾವು ಸುಮ್ಮನೆ ವಿ ಹ್ಯಾವ್ ಟು ಗೋ ಹೆಡ್ ವಿತ್ ದಿಸ್ ಒನ್. ಏನು ಮಾಡೋಕ್ಕಾಗಲ್ಲ. ಹೂ ನೋಸ್ ವಾಟ್ ವಿಲ್ ಹ್ಯಾಪನ್ ನೆಕ್ಸ್ಟ್ ಅನ್ನೋದು ಯಾವಾಗಲೂ ಕ್ವಶನ್ ಮಾರ್ಕ್ ಇರುತ್ತೆ. ಬಟ್ ನಾನು ಹೇಳೋದು ತಕ್ಷಣ ಏನೇ ಬಂದರೂ ವಿ ಹ್ಯಾವ್ ಟು ಫೇಸ್, ವಿ ಹ್ಯಾವ್ ಟು ಲಿವ್ ಅವರ್ ಲೈಫ್, ವಿ ಹ್ಯಾವ್ ಟು ಲಿವ್ ಅವರ್ ಲೈಫ್ ಫಾರ್ ಅದರ್ಸ್, ಫಾರ್ ಯು ಪೀಪಲ್ಸ್, ಫಾರ್ ಅ ಫ್ಯಾಮಿಲಿ, ಫಾರ್ ದ ಫ್ರೆಂಡ್ಸ್. ಎಲ್ಲರಿಗೂ ನಾವು ಬದುಕಬೇಕು, ಹೋಗ್ತಾ ಇರಬೇಕು, ಅದು ನಡೀತಾ ಹೋಗ್ತಾ ಇರಬೇಕು. ಎವ್ರಿಬಡಿ, ಎಲ್ಲರೂ ಪ್ರತಿಯೊಬ್ಬ ಮನುಷ್ಯನೂ ಹೋಗಲೇಬೇಕಾಗುತ್ತೆ ಒಂದಿನ. ಬಟ್ ಇರೋವರೆಗೂ ನಾವು ಚೆನ್ನಾಗಿ ನಡ್ಕೊಂಡು ಹೋಗ್ಬೇಕು, ಚೆನ್ನಾಗಿ ನಡೆಸ್ಕೊಂಡು ಹೋಗ್ಬೇಕು ಅಷ್ಟೇ. ಅಲ್ಲ, ಯಾಕಂದರೆ ಆಘಾತಗಳಾದಂಥ ಸಂದರ್ಭದಲ್ಲಿ ಆಘಾತ ಬಂತು ಅನ್ನುವಂಥದ್ದೇ ಒಂದು ದೊಡ್ಡ ಆಘಾತ ಆಗಿ ಜನರು ದಿಕ್ಕು ತಪ್ಪಿಡ್ತಾರೆ, ಏನಪ್ಪ ಇದು ಅಂತ ಹೇಳಿ. ಹೌದು, ಅಂಥದ್ರಲ್ಲಿ ಇಂಥದ್ದಿದೆ ಅಂದಾಗ ನನಗನ್ಸುತ್ತೆ, ನನಗೆ ನಿಮ್ಮ ಕತೆ ಕೇಳ್ತಿರ್ಬೇಕಾದ್ರೆ ಸ್ಟೀವ್ ಜಾಬ್ಸ್ ನೆನಪಾಗ್ಬಿಟ್ರು. 3 ತಿಂಗಳು ಬದುಕೋದು ನಿಮ್ಗೆ ಅಷ್ಟೇ ಅಂತ ಹೇಳಿದ್ರು ಡಾಕ್ಟ್ರು. ಆದರೂ ನೋಡಿ, ಆ್ಯಪಲ್ ಕಂಪ್ನಿಯ ಸಂಸ್ಥಾಪಕ, ಎದುರಿಸ್ತಂಥ ರೀತಿ ಅದು ನಿಮಗೆ ಹೆಂಗೆ ಗೊತ್ತಾ? ಅದು ಗೊತ್ತಿದ್ದು ಕೂಡ ನೀವು ಸಿನಿಮಾದಲ್ಲಿ ಇನ್ವಾಲ್ವ್ ಆಗಿರಿ, ಸಿನಿಮಾ ಮಾಡಿರಿ, ಸಿನಿಮಾ ಕಂಪ್ಲೀಟ್ ಮಾಡಿದ್ರಿ, ಡೇಟ್ ಫಿಕ್ಸ್ ಮಾಡಿದ್ರಿ, ಸಿನಿಮಾ ರಿಲೀಸ್ ಮಾಡಿಸಿದ್ರಿ, ಅದಾದಮೇಲೆ ಹೋಗಿದ್ದು ಏನು ಶಿವಣ್ಣ, ಏನು ತಮಾಷೆ ಸಂಗತಿನ? ಇಲ್ಲ ಅಷ್ಟೇ, ಇನ್ನೇನಿಲ್ಲ. ಯಾಕಂದರೆ ಇಟ್ ಹ್ಯಾಸ್ ಟು ಗೋ ಆನ್. ನಾನು ಅವೆಲ್ಲ ಹೇಳಿದ ಕಮಿಟ್ಮೆಂಟು, ರೆಸ್ಪಾನ್ಸಿಬಿಲಿಟಿ ಅಂತ ಬಂದಾಗ ಅದನ್ನು ಫೇಸ್ ಮಾಡ್ಕೊಂಡು ಹೋಗೋಣ ಮನುಷ್ಯ. ಯಾಕಂದರೆ ಇರೋವರೆಗೂ ನಾವು ಬದುಕಿರ್ಬೇಕಾದ್ರೆ ಮಾತ್ರ ಸಂತೋಷ ಪಡಿಸೋ ಸಾಲದು. ಹೋದ ಮೇಲೂ ಸಂತೋಷ ಇರಬೇಕು, ಸಂತೋಷ ಇರಬೇಕು. ಆ ನೋವಿದ್ರು ನೋವಲ್ಲೂ ಒಂದು ಸಂತೋಷ ಕಾಣಬೇಕು. ಏನು ರೆಸ್ಪಾನ್ಸಿಬಿಲಿಟಿ ಇರೋದು ಆ ನೋವಲ್ಲೂ ಸಂತೋಷ ಕಾಣ್ಬಿಟ್ಟು ಹೋಗ್ಬೇಕು. ಏನೋ ಅರ್ಧಂಬರ್ಧ ನೋವಲ್ಲೂ ಸಂತೋಷ ಕಾಣಬೇಕು. ದಟ್ ಈಸ್ ವಾಟ್ ಇಸ್ ಮೈ ಪಾಲಿಸಿ. ಅಲ್ಲ, ಇದಕ್ಕಿಂತ ದೊಡ್ಡ ಆಧ್ಯಾತ್ಮ, ಇದಕ್ಕಿಂತ ದೊಡ್ಡ ಸಂದೇಶ ಇನ್ಯಾವುದಿದೆ ಹೇಳಿ? ಅಷ್ಟೇ, ನೋವಲ್ಲೂ ನಲವನ್ನು ಕಾಣೋದು. ಮತ್ತು ಏನು ಮಾಡೋಕ್ಕಾಗಲ್ಲ. ಯು ಶುಡ್ ಗೋ ಆನ್ ಅಷ್ಟೇ. ನಾನು ಹೇಳಿದ್ನಲ್ಲ, ಪ್ರತಿಯೊಬ್ಬ ಮನುಷ್ಯ ಎಲ್ಲರಿಗೂ ಬರುತ್ತೆ, ಬಟ್ ಬಂದಾದ್ಮೇಲೆ ಏನೂ ಮಾಡೋಕ್ಕಲ್ಲ. ಬಟ್ ಆದ್ರೂ ಬರೀ ಇರ್ಬೇಕಾದ್ರೆ ಮಾತ್ರ ಸಂತೋಷ ಪಡಿಸೋದಲ್ಲ, ಇಲ್ಲದೆ ಇರಬೇಕಾದ್ರೂ ಆ ನೆನಪು ಸಂತೋಷ ಕೊಡಿಸ್ತಾ ಹೋಗ್ಬೇಕು. ಗ್ರೇಟ್. ಸೊ ಮೇಡಮ್, ಪುಟ್ಟ ಪಾತ್ರ ಅಪ್ಪನ ಜೊತೆಗೆ ಅಂಡಮಾನಲ್ಲಿ, ಅಲ್ಲಿಂದ ಏನು ಗೊತ್ತಾ, ಪ್ರೊಡ್ಯೂಸರ್ ಆಗೋ ತನಕ ಬಂದು ನಿಂತಿರೋದು. ಏನು ಅನ್ನಿಸ್ತಾ ಇದೆ? ಚೆನ್ನಾಗಿ ಅನಿಸ್ತಾ ಇದೆ. ಅಂದರೆ ನನಗೆ ಮೂವಿ ಮಾಡಿದ್ದು ಅಷ್ಟು ನೆನಪಿಲ್ಲ ಶೂಟಿಂಗ್ ಟೈಮಲ್ಲಿ. ತುಂಬ ಚಿಕ್ಕ ಮಾಡಿರಿ ನೀವು. ಆ ಪುಟ್ಟ ಮಗಳ ಪಾತ್ರದಲ್ಲಿ ಭಾಳ ಮುದ್ದಾಗಿ ಕಾಣ್ತೀರಿ. ಎಷ್ಟು ಚೆನ್ನಾಗಿ ಆ್ಯಕ್ಟಿಂಗ್ ಮಾಡಿರಿ, ಏನು ಕತೆ? ನಂಗೆ ಅಷ್ಟು ನೆನಪಿಲ್ಲ. ಸೊ ಅದು ಬರೀ ನಾನು ಐ ಥಿಂಕ್ 4 years ಆಗಿದೆ ಅವಾಗ. ಸೊ ನಂಗೆ ಅಷ್ಟು ನೆನಪಿಲ್ಲ. ಬಟ್ ಇವಾಗ ನಂಗೆ ಚೆನ್ನಾಗಿ ಅನಿಸ್ತಾ ಇದೆ. ಪ್ರೊಡಕ್ಷನ್ನಿಗೆ ಬಂದು ಅಮ್ಮ ಅಪ್ಪ ತುಂಬ ಸಪೋರ್ಟ್ ಮಾಡ್ತಾರೆ, ಅಡ್ವೈಸ್ ಕೊಡ್ತಾರೆ. ಸೊ ಇಟ್ಸ್ ಗುಡ್. ಸೊ ಇದೆಲ್ಲ ಕುಟುಂಬದ ಲೆಗಸಿ ನಿಮ್ಮಿಂದ ಕಂಟಿನ್ಯೂ ಆಗ್ತಾ ಇದೆ ಮತ್ತೆ? ಐ ಹೋಪ್ ಸೊ ಅಲ್ವಾ? ಇದೆಲ್ಲದರ ಜೊತೆಗೆ ಶಿವಣ್ಣ, ಈ ತಿಂಗಳು ಬಂತು ಅಂತಂದರೆ ದೊಡ್ಡ ಮನೆ ವಿಶೇಷ. ಯಾಕಂದರೆ ಅಣ್ಣವರು ಹುಟ್ಟಿದ್ದ ದಿನ ನೋಡಿ, ನಿಮಗೆ ಒಂದಾದ್ಮೇಲೆ ಒಂದು ನೀವು ಆರಾಮಾಗಿ ಬಂದ್ರಿ, ಚೆನ್ನಾಗಿ ಆಗ್ತಾ ಇದ್ರಿ. ಈಗಾಗಲೇ ಶೂಟಿಂಗ್ ಶುರು ಆಗಿದೆ ನಿಮ್ಮದು. ನೀವು ಸುಮ್ಮನೆ ಕೂತ್ಕೊಳ್ಳೋಂಥ ಜೀವ ಅಲ್ಲವೇ ಅಲ್ಲ ನೀವು. ಇನ್ನೊಂದು ಕಡೆಗೆ ಏನಂದರೆ ಮಗಳದ್ದು ಪ್ರೊಡಕ್ಷನ್ ಶುರು ಆಗಿದೆ, ಇನ್ನೊಂದೇನು ಅಂದರೆ ಸಿನಿಮಾ, ಜೊತೆಗೆ ಏನು ಅಂದರೆ ಅಣ್ಣವ್ರದ್ದು ಬರ್ಡೇ. ಏನಂತೀರಿ? ಖುಷಿ ಆಯ್ತು. ಅದು ಆ ಡೇಟ್ಲೇ ನಮ್ಗೆ ಬರ್ತಾ ಇರೋದು ಇನ್ನೊಂದು ಖುಷಿಯಾದ ವಿಷಯ. ಯಾಕಂದರೆ ಅಪ್ಪಾಜಿ ಡೇಟ್ಲಿ ನಿಧಿ ಮಾಡಿರೋ ಸಿನಿಮಾ ರಿಲೀಸ್ ಆಗ್ತಾ ಇರೋದು, ಜೊತೆಗೆ ನಮ್ಮ ತಾಯಿಗೊಂದು ಕಾಣಿಕೆ ಅದು. ಐ ಫೀಲ್ ಕಾಣಿಕೆ ಟು ಅವ್ರ ಅಜ್ಜಿ ಅವ್ರ ತಾತನಿಗೆ ಒಂದು ಕಾಣಿಕೆ ಅದು.
ಅದು ಪ್ರೇಮದ ಕಾಣಿಕೆ ಆಗಬೇಕಷ್ಟೇ. ದಟ್ಸ್ ವಾಟ್ ಐ ಫೀಲ್. ಬಟ್ ಜೋಕ್ಸ್ ಸೈಡ್, ಬಟ್ ಸಿನ್ಸಿಯರಾಗಿ ಏನು ಮಾಡಿದಾರೋ, ವಂಡರ್ಫುಲ್, ಸಿನ್ಸಿಯರಾಗಿ ಏನು ಮಾಡಿದಾರೋ ಅದನ್ನು ಜನ ಅಪ್ರಿಷಿಯೇಟ್ ಮಾಡ್ತಾರೆ ಅಂತ ಒಂದು ಭರವಸೆ ಇದೆ, ಸ್ಟ್ರಾಂಗ್ ಭರವಸೆ ಇದೆ. ಆ್ಯಂಡ್ ಪಾಪ ಹುಡುಗ ವಂಶಿನೂ ಅಷ್ಟೇ ಭಾಳ ಅದ್ಭುತವಾಗಿ ಏನು ಹೇಳಿದ್ರು ಅದನ್ನು ಮಾಡಿದ್ದಾರೆ, ಭಾಳ ಅಚ್ಚುಕಟ್ಟ ಮಾಡಿದ್ದಾರೆ, ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾರೆ, ಎಲ್ಲ ಪಾತ್ರದ ಕೆಲವು ಚೆನ್ನಾಗಿ ಆ್ಯಕ್ಟ್ ಮಾಡಿಸಿದ್ದಾರೆ. ಅದು ಚಿಕ್ಕ ಪಾತ್ರ ದೊಡ್ಡ ಪಾತ್ರ ಅಂತ ಗೊತ್ತಾಗೋದೇ ಇಲ್ಲ ಸಿನಿಮಾ.